ಧನ ಎನ್ನ ಮನ ಎನ್ನ ಸತಿ ಸುತಿಯರೆಂಬ ಮೋಹದಿಂದ ಗಣಪಾತಕ ಮಾಡುವುದು ಒಳ್ಳೆಯದಲ್ಲ. ಅದು ಹೇಗೆಂದರೆ ಸಾಯಂಕಾಲದ ಅನೇಕ ಪಕ್ಷಿಗಳು ಒಂದೇ ಮರದೊಳಗೆ ಕುಳಿತು ಮಾತ್ರ ಕಾಲದೊಳಗಲ್ಪೋಗ್ತಾರೆ. ಅದು ಹೊತ್ತಟ್ಟಾಗಿರಲ್ಲ. ಎರಡನೇ ಜೀವಂತಿರುವ ಶರವರೇ ಮೃತಪಟ್ಟ ಕಾಲಕ್ಕೆ ನಾಯಿ ನರಿಗಳ ಪಾಲಾಗ್ತದಲ್ಲದೆ ನಮ್ಮ ಸತ್ಯ ಸುದ್ದಿಯಾದಿಗಳು ಹಿಂದೆ ಬರುವುದಿಲ್ಲ. ಅದು ಹೊತ್ತಟ್ಟಾಗಿರಲ್ಲ. ಹೆಂಡತಿಯಲ್ಲಿ ಸುಖವೆಂಬಿರಯ್ಯ, ಹೆಂಡತಿಯಲ್ಲಿ ಸುಖವಿಲ್ಲ. ಹೆಂಡತಿಗೆ ಕಂಡದ್ದನ್ನು ತಂದುಕೊಟ್ಟು ತಿಂಡತನದಿಂದ ಉಣ್ಣ ಬಡಿಸಿದರೆ ಗಂಡನೇ ಇತ್ತ ಬಾಯಿಂದ ಕರೆಯುತ್ತಾಳೆ. ಇಲ್ಲದಿದ್ದರೆ ಬಂಡ ಬೋಹಿರನೇ ಒಗೆನುತ್ತಾಳೆ. ಮಕ್ಕಳಲ್ಲಿ ಸುಖವೆಂಬರಯ್ಯ, ಮಕ್ಕಳಲ್ಲಿಯೂ ಸುಖವಿಲ್ಲ. ಮಕ್ಕಳಿಗೆ ಅತಿ ವಿನಯದಿಂದ ಹಾಲು ಬೆಣ್ಣೆ ತುಪ್ಪಗಳಿಂದ ಉಪಚಾರಿಸಿ ಮುಂಜೆ ಮದುವೆಗಳನ್ನೆಲ್ಲ ಮಾಡಿದರೆ ಅತಿ ವಿನಯದಿಂದ ಪಿತನೇ ಬಾಯಿಂದ ಕರೆಯುತ್ತಾರೆ. ಇಲ್ಲದಿದ್ದರೆ ಗತಿ ಹೀನನೇ ಒಗೆನುತ್ತಾರೆ. ಬಂಧುಗಳಲ್ಲಿ ಸುಖವೆಂಬರಯ್ಯ, ಬಂಧುಗಳಲ್ಲಿಯೂ ಸುಖವಿಲ್ಲ. ಬಂಧುಗಳಲ್ಲೇ ಐಶ್ವರ್ಯವಂತನಾಗಿದ್ದರೆ ಆತನಿಗೆ ಸರಿಸಮಾನವಾದ ಗದ್ದಿಗೆಯನ್ನು ಕೊಡ್ತಾರೆ. ಇಲ್ಲದಿದ್ದರೆ ಕಂಡು ಕಾಣದಂತೆ ಸುಮ್ಮನಿರುತ್ತಾರೆ. ಇವು ಎಲ್ಲವುಗಳನ್ನು ಮೋಹಿಸಿದ ಕನ್ನಡಿಯೊಳಗಿನ ಗಂಟೆಯಿಂದ ತಿಳಿಯಬೇಕು. ವನಿತೆಯರನ್ನು ಸೂಳೆಯರೆಂದು ತಿಳಿಯಬೇಕು. ಮಕ್ಕಳು ಮತ್ತು ಬಂಧುಗಳನ್ನು ನೀರಿನ ಮೇಲೆ ಗುಳ್ಳೆ ಎಂದು ತಿಳಿಯಬೇಕು. ನಾನು ಮಾರುವ ಕಾರ್ಯವೇನೆಂದು ಯೋಚಿಸಿ ಆರು ಹಿಡಿದು ಗುರು ನಡೆ ನುಡಿ ಶುದ್ಧವಾಗಿ ಪರಮಹಂಸವನ್ನು ನಾಶ ಮಾಡಿ ದುರಿತ ಪಾಪ ಎಂಬ ಕತ್ತಲಿಗೆ ದಿನ ಮಣಿ ಎಂದೆನಿಸಿರಬೇಕಯ್ಯ. ಸೃಷ್ಟಿಯಾಳ್ ಅಧಿಕವಾದ ನಮ್ಮ ರಾಯಚೋಟಿ ಚೆನ್ನಿಗ ಚೆನ್ನವೀರಭದ್ರ ಅಭಿನಮಗೆ ರುದ್ರ ಕರುಣಾ ಸಮುದ್ರ ಕಡೆ